ಯಾರು ಯಾರಿದ್ದೀರಿ ಮನೇಲಿ? ಯಾರು? ಓ ನೀನಾ? ನೀನ್ ಯಾಕೋ ಇಲ್ಲಿಗೆ ಬಂದೆ? ಬೆನ್ ಹತ್ತಿದ್ ಬೇತಾಳಂತಾರ? ಈ ಮಂತೇಶ ಕರೆಯದೆ ಮನೆಗೆ ಎಡಗಾಲನ್ನು ಹಾಕಲ್ಲ. ಈ ಮಾಂತೇಶ ಯಾಕೆ ಬಂದಿದ್ದಾನೆ ಅಂತ ಗೊತ್ತಾ? ಗೊತ್ತಿಲ್ಲ. ಈ ಮಹಾಂತೇಶ ಯಾರು ಅಂತ ಗೊತ್ತಿದ್ರೆ ನೀನು ಮನೆ ಬಾಗಲ್ಲಿ ನಿಂತು ಸ್ವಾಗತ ಮಾಡ್ತಾ ಇದ್ದೆ. ಹೌದಾ? ಆದ್ರೆ ನೀನು ಈ ರುದ್ರನ ಮಗಳು ಅಂಬಿಕಾನ? ಹೌದು ನಾನೇ. ನೀನ್ ಯಾಕೆ ಇಲ್ಲಿಗೆ ಬಂದಿದ್ದು? ನಾನು ಮೊದಲೇ ಹೇಳತ್ತಲ್ಲ, ಕರೆಯದೆ ಮನೆಗೆ ನನ್ನ ಎಡಗಾಲನ್ನು ಹಾಕಲ್ಲ. ಕರೆಯದೆ ಬರುವವನ, ಬರೆಯದೆ ಓದುವವನ, ಬರಿಗಾಲಲ್ಲಿ ನಡೆಯುವವನ, ಕರೆದು ಕೆರದಲ್ಲಿ ಒಡೆದಂತೆ ಅಂತ ಹಿರಿಕರೆ ಹೇಳಿರುವಾಗ ಈ ಮಾಂತೇಶ ಎಡಗಾಲನ್ನು ಹಾಕಲ್ಲ. ಅವಶ್ಯಕತೆ, ನಾನು ಬರುವ ಅವಶ್ಯಕತೆ ತೆಗೆದುಕೊಂಡವ್ರು ಯಾರು ಗೊತ್ತಾ? ನಿಮ್ಮ ಅಪ್ಪ. ಅಂದ್ರೆ ಈ ಮಾಂತೇಶ ಯಾರು ಗೊತ್ತಾ ಅಂಬಿಕಾ? ಈ ಊರಿನ ಧನರಾಜ್ ಇದಾರಲ್ಲ, ಅವರ ಏಕೈಕ ಪುತ್ರ ಈ ಮಾಂತೇಶ್. ಯಾಕೆ ಅಂಬಿಕಾ? ನೀನು ಆ ಮಹಾನ್ ದೇವರು ಧನಿರಾಜ್ ಅವರ ಮಗ? ಯಾಕೆ ಯಾಕೆ ಅಂಬಿಕಾ? ನಿನ್ನ ಮೈಯಲ್ಲಿ ಎರಿಯುತ್ತಿರುವ ರಕ್ತ ಎಪ್ಪಿಗಟ್ಟಿದೆ ಅಥವಾ ಮಾತನಾಡುವ ನಾಲಿಗೆ ನಿಂತು ಹೋಯಿತೆ? ನಿಂತ ನೆಲವೇ ಬಾಯಿ ಬಿಟ್ಟೆ. ಮಾತನಾಡಿ ಅಂಬಿಕಾ. ನಾನು ನಿನ್ನನ್ನು ಒರೆಸಿದ್ದು ತಪ್ಪಾಯ್ತಾ ಅಂಬಿಕಾ? ತಪ್ಪೇನೂ ಆಗ್ಲಿಲ್ಲ, ದುಃಖವಾಯಿತು. ಯಾಕೆ ಅಂಬಿಕಾ? ನೂರಾರು ಜನಗಳಿಗೆ ಹೊಟ್ಟೆಗೆ ಅನ್ನ ಕೊಟ್ಟ ದೇವ್ರವರು, ಅಂತವರ ಹೊಟ್ಟೆಲಿ ಒಂದು ಕೆಟ್ಟ ನಾಯಿ ಹುಟ್ಟಿದೆ ಅಂತ ನನಗೆ ವ್ಯಥೆ ಆಗ್ತಾ ಇದೆ. ನಾಲಿಗೆ ಬಿಗಿಡ್ದು ಮಾತಾಡು. ಈ ಮಾಂತೇಶ ಯಾರು ಅಂತ ನಿನಗೆ ಗೊತ್ತಿಲ್ಲ. ನಾನು ಮನಸ್ಸು ಮಾಡಿದ್ರೆ ನಿನ್ನಂತ ನೂರಾರು ಹೆಣ್ಣುಗಳನ್ನ ಸಾಲಿಸ್ತೀನಿ. ಆದ್ರೆ ನೀನೇ ಬೇಕು ಎಂಬ ಹಠ ನನ್ನನ್ನು ಬಿಡ್ತಾ ಇಲ್ಲ ಅಂಬಿಕಾ. ಓ, ನಾನು ಅಷ್ಟೊಂದು ಸುಂದರವಾಗಿದ್ದೀನಾ ಅಂಬಿಕಾ? ನಿನ್ನ ಈ ಮೈಮಾಟವನ್ನು ನೋಡಿದ್ರೆ ನನಗೆ ನಿದ್ರೆನೆ ಬರ್ತಾ ಇಲ್ಲ ಅಂಬಿಕಾ. ನಿನ್ನ ಪ್ರೀತಿ ಬೆಲೆ ಬಿದ್ದು ಈ ಜಾಡಬೇಕು ಅನಿಸ್ತಾ ಇದೆ ಅಂಬಿಕಾ. ಮುಚ್ಚು ಬಾಯ. ನನ್ನನ್ನು ಮುದ್ದಾಡೋದಕ್ಕೆ ನಾನೇನು ವೇಷವೃತ್ತಿ ಮಾಡೋ ಹೆಣ್ಣಲ್ಲ. ನಿನಗೆ ನೆಟ್ಟಿಗೆ ಹೇಳ್ತಾ ಇದ್ದೀನಿ, ಇಲ್ಲಿಂದ ಹೋದ್ರೆ ಸರಿ, ಇಲ್ಲ ಅಂದ್ರೆ ನಾನೇನ್ ಮಾಡ್ತೇನೆ ನನಗೆ ಗೊತ್ತಿಲ್ಲ. ಹೇ ಅಂಬಿಕಾ, ಬಾಯಿಗೆ ಬಂದಂತೆ ಮಾತನಾಡಿದ್ರೆ ನನ್ನ ಕೋಪ ಹೆಚ್ಚಾಗಿ ಈಗ ಏನಾಗುತ್ತೋ ಗೊತ್ತಿಲ್ಲ ಅಂಬಿಕಾ. ಅಂಬಿಕಾ, ಇದು ಜಗಳ ಆಡೋ ಸಮಯ ಅಲ್ಲ, ನಾವಿಬ್ರು ಪ್ರಣಯ ಮಾಡೋ ಸಮಯ ಅಂಬಿಕಾ. ಏನಂದೆ? ಪ್ರಣಯ. ಮಾಂತೇಶ್, ನಿನ್ಗೊಂದು ಪ್ರಶ್ನೆ ಕೇಳಲ್ಲ? ಪ್ರಶ್ನೆ? ಈ ಮಾಂತೇಶನ್ಗೆ ಪ್ರಶ್ನೆ ಕೇಳು. ಎಷ್ಟು ಕೇಳ್ತೀಯ? 100 ಕೇಳು. ಮನುಷ್ಯ ಹಸಿವಾದಾಗ ಏನ್ ತಿಂತಾನೆ? ಆ ಮಗು ಕೇಳಿದ್ರು ಹೇಳುತ್ತೆ, ಮನುಷ್ಯ ಹಸಿವಾದಾಗ ಅನ್ನ ತಿಂತಾನೆ. ನಿನ್ನಂತವನು ತಿನ್ನೋದು ಶಗಣಿ. ಸುಮ್ನಿರೋ ಸಾಕು. ಹೆಣ್ಣಿನ ಮೇಲೆ ಕಣ್ಣು ಹಾಕೋನು ಇನ್ನೇನು ಶಗಣಿನೇ ತಿಂದ ಹಾಗೆ. ನೀನು ವೇದಾಂತ ಕೇಳಕ್ ಬಂದಿಲ್ಲ ಕಣೆ ನಾನಿಲ್ಲಿ. ನೀನು ನನ್ನವಳಾಗ್ಬೇಕು ಅಷ್ಟೇ. ಮಾತನಾಡಿ ಟೈಮ್ ವೇಸ್ಟ್ ಮಾಡ್ಬೇಡ. ಎಲ್ಲೋಡು, ಸುಮ್ಮನೆ ಇಲ್ಲಿಂದ ಹೊರಟೋಗು. ಇಲ್ಲ, ಇವನನ್ನು ಹೀಗೆ ಬಿಟ್ರೆ ಮೇಲ್ ಎರಿಗೆ ಬರ್ತಾನೆ. ಏನ್ ಮಾಡೋದು? ಇವನಂತೆ ಹೋಗಿ ಇವನನ್ನ ಏನ್ ಮಾಡ್ಬೇಕು ಅಂತ ಆಮೇಲೆ ಯೋಚನೆ ಮಾಡ್ತಾ. ಮಾಂತೇಶ,
ನೀವು ನನ್ನನ್ನು ಇಷ್ಟೊಂದು ಪ್ರೀತಿಸ್ತೀರಾ ಅಂತ ನಾನು ನಿಜವಾಗ್ಲೂ ಅನ್ಕೊಂಡಿರ್ಲಿಲ್ಲ. ನಿಮ್ಮ ಪ್ರೀತಿ ಪವಿತ್ರವಾದದ್ದು. ನಾನು ನಿಮ್ಗೆ ಮನ್ಸೋತೆ. ಮೈದ್ಮಿಕಾ, ನೀನು ಹೇಳ್ತಾ ಇರೋದು ಸತ್ಯನಾ? 100ಕ್ಕೆ 100 ಸತ್ಯ. ಸತ್ಯನೇ ಹೇಳ್ತಾ ಇದೀಯಾ? ಇದರಲ್ಲಿ ಮೋಸ ಖಂಡಿತ ಮೋಸ ಇಲ್ಲ. ಹಾಗಾದ್ರೆ ನಮ್ಮಿಬ್ಬರ ಪ್ರೇಮ ಇವಾಗ್ಲಿಂದನೇ ಪ್ರಾರಂಭ ಆಗ್ಲಿ. ಐ ಲವ್ ಯು ಅಂಬಿಕಾ, ಐ ಲವ್ ಯು.